ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಪ್ರಮಥರನ್ನು ಭಕ್ತಿಯಿಂದ ಸ್ಮರಿಸಿ ಬೀಳೂರಿನ ಗ್ರಾಮದೈವ ಕಾಲಭೈರವನಾಥನ ಸನ್ನಿಧಿಗೆ ಭಕ್ತಿಯ ನಮನಗಳನ್ನು ಸಮರ್ಪಿಸಿ ನಮ್ಮೆಲ್ಲರ ಆರಾಧ್ಯರು ಮಹಾತಪಸ್ವಿಗಳು ಯೋಗಿವರೇಣ್ಯರಾದ ಪರಮಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ರಾಜಯೋಗಿ ಗುರುಬಸವ ಮಹಾಶಿವಗಳವರ ದಿವ್ಯಪಾದ ಪದ್ಮಗಳಿಗೆ ಸಾಷ್ಟಾಂಗ ನಮನಗಳನ್ನು ಸಮರ್ಪಿಸಿ ಮಹಾತಪಸ್ವಿಗಳು ಶ್ರೇಷ್ಠ ಶಿವಯೋಗಿಗಳೆನಿಸಿದ ಪರಮಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಚನ್ನಬಸವ ಮಹಾಶಿವಗಳವರ ಪಾದಪದ್ಮಗಳಿಗೂ ಭಕ್ತಿಯಿಂದ ನಮಸ್ಕರಿಸಿ ಇವತ್ತಿನ ಈ ವೇದಿಕೆಯ ಸಾನ್ನಿಧ್ಯ ವಹಿಸಿದಂತಹ ನೈಷ್ಠಿಕ ಬ್ರಹ್ಮಚರ್ಯ ದೀಕ್ಷೆಯನ್ನು ತೆಗೆದುಕೊಂಡಿರುವ ವಿದ್ವಾಂಸರು ಕ್ರಿಯಾಶೀಲರೂ ಆದಂತಹ ಪ್ರಸನ್ನ ಚೈತನ್ಯ ಮಹಾರಾಜರು ಋಷಿಕೇಶದಲ್ಲಿರ್ತಾರೆ. ಅವರಿಗೂ ವಂದಿಸಿ ಮತ್ತು ಶ್ರದ್ಧೆಯಿಂದ ಆಗಮಿಸಿದಂತಹ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಅದ್ವಿತೀಯವಾದಂತಹ ವಿಶ್ವ, ಈ ವಿಶ್ವದ ಹಿಂದೆ ಇರುವಂಥ ಅಮೋಘವಾದ ಸಮಗ್ರ ಧರ್ಮದ ರಹಸ್ಯಮಯ ಮೂರ್ತಿಯಾದಂತಹ ಪರಮಾತ್ಮನ ಲೀಲೆ ಅಗಣಿತ ಅಸಂಖ್ಯ. ವಿಶ್ವವನ್ನು ಸೃಷ್ಟಿ ಮಾಡಿರುವಂತಹ ಶಕ್ತಿ ಸಾಮಾನ್ಯವಾದದ್ದಲ್ಲ. ನಾವು ಪರಮಾತ್ಮನ ಕಡೆಗೆ ಲಕ್ಷ್ಯ ಕೊಟ್ಟಿವಿ ಅಂದರೆ ಜೀವನದ ದಿಕ್ಕು ಬದಲಾಗ್ತದೆ. ಮನಸ್ಸಿಗೆ ಎರಡು ಮುಖಗಳು, ಒಂದು ಅಧೋಮುಖ, ಇನ್ನೊಂದು ಊರ್ಧ್ವಮುಖ. ಒಂದು ಅಂತರ್ಮುಖ, ಇನ್ನೊಂದು ಬಹಿರ್ಮುಖ. ನಮ್ಮ ಮನಸ್ಸು ಬಹಿರ್ಮುಖ ಆಯಿತು ಅಂದರೆ ಮಾಯಾ ಪ್ರಪಂಚ. ನಮ್ಮ ಮನಸ್ಸು ಅಂತರ್ಮುಖವಾಯಿತು ಅಂದ್ರೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಚಿದಾನಂದರೂಪ ಶಿವೋಹಂ ಶಿವೋಹಂ ಅಹಂ ನಿರ್ವಿಕಲ್ಪೋ ನಿರಾಕಾರರೂಪೋ ವಿಭುತ್ವಾಚ್ಚ ಸರ್ವತ್ರ ಸರ್ವೇಂದ್ರಿಯಾಣಿ ಸದಾ ಮೇ ಸಮತ್ವಂ ಮನುಮುಕ್ತಿರ್ನ ಬಂಧಃ ಚಿದಾನಂದರೂಪ ಶಿವೋಹಂ ಶಿವೋಹಂ. ಮನುಷ್ಯ ಯಾವ ಕಡೆಗೆ ಮುಖ ಮಾಡ್ತಾನಲ್ಲ ಆ ರೀತಿಯಾದಂಥ ಅನುಭವ ಅವನಿಗೆ ಆಗ್ತದೆ. ನಾವು ಬಹಿರ್ಮುಖ ಆದೀವಿ, ಪ್ರಪಂಚದ ಕಡೆಗೆ ಮುಖ ಮಾಡಿದೀವಿ ಅಂದ್ರೆ ದುಃಖದ ಅನುಭವ ಆಗ್ತದೆ. ಸುಖ ದುಃಖ ದ್ವಂದ್ವಾತ್ಮಕವಾದಂಥ ಅನುಭವ ಆಗ್ತದೆ. ಮಾನಾಪಮಾನ ರೂಪವಾದಂಥ ಅನುಭವಗಳಾಗ್ತವೆ. ಅಷ್ಟೇ ಅಲ್ಲದೆ ಇಲ್ಲಿ ಯಾವಾಗಲೂ ಹೊಯ್ದಾಟ, ಸ್ಥಿರತೆ ಅನ್ನುವಂಥದ್ದು ಪ್ರಪಂಚದಲ್ಲಿ ಇಲ್ಲ. ಅದಕ್ಕೆ
ಒಂದು ವೇಳೆ ನಾವು ಪ್ರಪಂಚದ ಕಡೆಗೇನ ಮುಖ ಮಾಡಿದ್ದೀವಿ ಅಂದ್ರೆ ನಮಗೆ ಎಂದಿಗೂ ಶಾಂತಿ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂದ್ರೆ ಪ್ರಪಂಚ ಅಂದ್ರನ ವಿಷಮ ಸಂಸಾರ. ಇದನ್ನು ಯಾರೂ ಕೂಡ ಸಮ ಮಾಡಲಿಕ್ಕಾಗಿಲ್ಲ. ಈ ಪ್ರಪಂಚದಲ್ಲಿ ಯಾರೂ ಕೂಡ ಆನಂದವನ್ನು ಅನುಭವಿಸಲಿಕ್ಕೆ ಆಗಿಲ್ಲ. ಯಾಕೆ ಅಂದರೆ ಪ್ರಪಂಚದ ಸ್ವರೂಪವೇ ವಿಷಮ. ಇದು ಯಾರ ಪ್ರಪಂಚ ಆದರೂ ಸರಿ, ಎಂದಿಗೂ ಸಮ ಇಲ್ಲದು. ವಿಷಮ ಸಂಸಾರವಿದನು ಕನಸೆಂದರಿ. ತಿಳಿದಂತಹ ಶ್ರೀಮನ್ ನಿಜಗುಣ ಶಿವಯೋಗಿಗಳವರು ಹೇಳಿದರು, ಇದನ್ನು ವಿಷಮ ಸಂಸಾರ ಇದು ಹೆಂಗಪ್ಪ ಅಂದ್ರೆ ಕನಸಿದ್ದಂಗ ಅಂತ ತಿಳ್ಕೊ ಅಂತ ಹೇಳಿದರು. ಜ್ಞಾನಿಗಳ ಮಾತು ಹಿಂಗೆ ಇರ್ತಾವೆ. ಜ್ಞಾನಿಗಳ ಮಾತು ನಮ್ಮ ಸಾಮಾನ್ಯ ಲೌಕಿಕ ರುಚಿಯಾದ ಮಾತಿನಂಗಿರಂಗಿಲ್ಲ. ಜ್ಞಾನಿಗಳ ಮಾತು ಅಂದ್ರೆ ಸತ್ಯದ ಮಾತು, ಶಾಶ್ವತ ಸತ್ಯ. ಇದ್ದದ್ದನ್ನು ಇದ್ದಕ್ಕಿದ್ದಂಗೆ ಹೇಳೋರೇ ಜ್ಞಾನಿಗಳು. ಅದನ್ನು ಮತ್ತು ನಮಗೆ ಅನುಕೂಲಕ್ಕೆ ತಕ್ಕಂಗೆ ಬದಲು ಮಾಡಿ ನಮ್ಮಂಗೆ ಆಗೇನು ಹೇಳ್ತಾರಲ್ಲ ಅದು ಸತ್ಯದ ಮಾತು ಅಲ್ಲದು, ಬಣ್ಣದ ಮಾತತ್ ಕರೀತಾರೆ ಅವು. ನಮಗೆ ಬಣ್ಣದ ಮಾತು ಮಾತಾಡ್ಲಿಕ್ಕೆ ಬರ್ತೈತಿ, ಸತ್ಯದ ಮಾತು ಗೊತ್ತಿಲ್ಲ ನಮಗೆ. ನಿಜಗುಣ ಶಿವಯೋಗಿಗಳವ್ರು ಹೇಳ್ತಾರೆ, ವಿಷಮ ಸಂಸಾರವಿದನು ಕನಸೆಂದರಿ. ನಿನ್ನ ಮನೆಯನ್ನೇ ತಗೊಂಡಿ ಅಂದ್ರೆ ಅಲ್ಲಿ ಸಮಾನವಾಗಿರುವಂಥದ್ದು ಯಾವುದೈತಿ? ಇದ್ದಂಗೆ ಇರೋದು ಯಾವುದೈತಿ ಆ ಮನೆಯೊಳಗೆ? ಸಣ್ಣ ಕೂಸುಗಳು ಇದ್ದಂಗೆ ಇರ್ತಾವೇನಪ್ಪ? ಇಲ್ಲ. ಎಷ್ಟು ದಿವಸ ತೊಟ್ಲಾಗಿರ್ತಾವವು? 1 ವರ್ಷ, ಭಾಳ ಅಂದರೆ 2 ವರ್ಷ. 3ನೇ ವರ್ಷಕ್ಕೆ ಅವಕ್ಕೂ ಕಾವಕ್ಕೈತಿ ತೊಟ್ಲಾಗ ಮಕ್ಕೊಂಡು ನಡಿ ಏನು ಹೊರಗೆ ಹೋಗೋನು ಅಂತ ನೀವು ತೂಗಿದಂಗೆ ಒಟ್ಟು ಕೆಳಗೆ ಬರ್ಬೇಕಾದ ಪ್ರಯತ್ನ ಮಾಡ್ತಾವೆ. 1 ದಿವಸ ನೆಲಕ್ಕೆ ಕಾಲು ಊರತಾವೆ. ಹೆಂಗರೆ ಆಗಲಿ ಒಟ್ಟು ಮೊಳಕಾಲು ಊರ್ಯಾಕೆ ನಡಿಲಾಕ ಚಾಲೂ ಮಾಡ್ತಾವೆ. ಆ ಬಳಿಕ ಮುಂದೆ ಹೊಸ್ಲಾ ದಾಟಿ ಓಣಿಗೆ ಬಂದು ಹಂಗೆ ನಡ್ಕೋತ ನಿಮ್ಮ ಕೈಗೆ ಸಿಗುವುದಿಲ್ಲ ಮುಂದವು. ನಿಮ್ಮ ಕನಸು ಏನಿತ್ತು? ಹಿಂಗೆ ಇರಬೇಕಿದು ತೊಟ್ಲಾಗ, ನಾವು ಇತ್ತು ಹಿಂಗೆ ಆಡಿಸ್ಕೋತ ಇರಬೇಕು ಅಂತ ನಿಮ್ಮ ಕನಸಿತ್ತು. ಹಂಗಿಲ್ಲ. ಅದೇ ರೀತಿಯಾಗಿ 1ನೇ ತಾರೀಕು ಏನು ಪಗಾರ ಬರ್ತೈತಿ ಅದು ಒಟ್ಟ ಖರ್ಚಾಗಬಾರ್ದು, ಹಂಗೆ ಎಫ್.ಡಿನ ಮಾಡಬೇಕು ಅಂತ ಕನಸ. ಈ ದ್ರಾಕ್ಷಿ ಬಿಲ್ ಒಂದೈತಿ, ಒಟ್ಟ ಖರ್ಚು ಮಾಡಬಾರ್ದು, ಹಂಗೆ ಇಡಬೇಕದಂತ ತೆಗೆದತ್ತು ಅನ್ನಿಸ್ತೈತಿ. ಮರುದಿವ್ಸ ಅನ್ನೋದ್ರೊಳಗಾಗಿ ಯಾವುದೋ ಒಂದು ದೊಡ್ಡ ಖರ್ಚು ಬಂದುಬಿಡ್ತೈತಿ, ಎಲ್ಲ ಖರ್ಚಾಗಿ ಹೋಗೇ ಬಿಡ್ತೈತಿ. ನಾವು ಹಂಗೆ ಇರಬೇಕಂತ ಬಯಸ್ತೀವಿ, ಆದ್ರೆ ಹಂಗೆ ಉಳಿಯಂಗಿಲ್ಲ. ಅದೇನು ಮಾಡೋದು? ಇನ್ನು 25-30 ವರ್ಷನ ಅವ್ರಿಗೆ ಅನ್ನಿಸ್ತೈತಿ, ನನ್ನಟ್ಟು ತಾಕತ್ತು ಯಾರಿಗೆ ಐತಿ ಜಗತ್ತಿನಾಗ ಅನ್ನಿಸ್ತೈತಿ. ಆದ್ರೆ ಆ ತಾಕತ್ತು ಹಂಗೆ ಉಳಿತೈತೇನು? ಉಳಿಯಂಗಿಲ್ಲ. ಹಿಂದೆಲ್ಲ ಈಗೇನು ಮುತ್ಯ ಆಯ್ಗಳಾಗ್ಯಾರಲ್ಲ, ಅವರು ಹಿಂಗೆ ಇದ್ರು ಮೊದಲು. ಅವ್ರಿಗೆ ಏನು ತಾಕತ್ತಿತ್ತು? ಇನ್ನು ಈಗ 2-4 ರೊಟ್ಟಿ ಅಟ್ಟ ತಿಂತಾರೆ. ಅವ್ರು 20-50 ರೊಟ್ಟಿ ತಿಂತಿದ್ರು, 40-50 ಹೋಳಿಗೆನ ಉಣ್ತಿದ್ರು ಅವರು. ಜಾತ್ರೆಗೆ ಅದು ಹುಗ್ಗಿ ಊಟಕ್ಕೆ ಹೋದ್ರೆ ಅಂದ್ರೆ 10 ಮಂದಿ ಕೂಡಿ ಒಂದು ದೊಡ್ಡ ಬೋಗಾಣಿ ಹುಗ್ಗಿ ಉಂಡು ಬರೋರು. ಇಲ್ಲೇ ಕೇಳ್ರಿ, ಪಟ್ಕಾದವ್ರದ್ದು ಅದಾರ. ಅಂದ್ರೆ ಹಂಗೆ ಉಳಿಯಂಗಿಲ್ಲ. ಎಲ್ಲಿ ಹೋತಪ್ಪ? 50 ಹೋಳಿಗೆ ತಿಂದ ತಾಕತ್ತು ಎಲ್ಲಿ ಹೋತು? 2 ಕ್ವಿಂಟಲ್ ಚೀಲ ಎತ್ತಿದ ತಾಕತ್ತು ಎಲ್ಲಿ ಹೋತು? ಈಗ ಒಂದು ನೀರಿನ ಗ್ಲಾಸ್ ಎತ್ತುವಲ್ಲ ನಮಗೆ ಮುತ್ಯಾಗ. ನಾವೇನಂತೀವಿ? ಹಿಂಗೆ ಇರಬೇಕು ಅಂತ ತಿಳ್ಕೊತೀವಿ, ಅದು ಹಂಗೆ ಉಳಿಯಂಗಿಲ್ಲ.
ರೊಕ್ಕ ಹಿಂಗೆ ಇರ್ಬೇಕಂತೀವಿ, ಶಕ್ತಿ ಹಿಂಗೆ ಇರ್ಬೇಕಂತೀವಿ, ಸೌಂದರ್ಯ ಹಿಂಗೆ ಇರ್ಬೇಕಂತೀವಿ, ಸ್ಥಾನಮಾನಗಳು ಹಿಂಗೆ ಇರ್ಬೇಕಂತೀವಿ. ಆದ್ರೆ ಅದು ಯಾವುದೂ ಹಂಗೆ ಉಳಿಯಂಗಿಲ್ಲ. ವಿಷಮ ಸಂಸಾರವಿದನು ಕನಸೆಂದರಿ. ಇದು ಹಿಂಗೆ ಇರೋದು. ಕನಸ ಹೆಂಗೆ ಅದಲು ಬದಲು ಹಾಕ್ಕೋತಿರ್ತೈತಿ. ಇಂದ ಬಿದ್ದ ಕನಸ ನಾಳಿದು ಇರಂಗಿಲ್ಲ, ನಾಳೆ ಕನಸು ಬೇರೆನೇ ಇರ್ತೈತಿ. ಮತ್ತು ಇವತ್ತಿನ ಕನಸಿನೊಳಗಾದರೂ ಏನು ಎಲ್ಲ ಸಮಾನವಾಗಿರ್ತೈತೇನು? ಇರಂಗಿಲ್ಲ. ಒಮ್ಮೆ ಬರಗಾಲ ಬರ್ತೈತಿ, ಒಮ್ಮೆ ಸುಕಾಲ ಬರ್ತೈತಿ, ಒಮ್ಮೆ ಬ್ಯಾಸಿಗೆ ಬರ್ತೈತಿ, ಒಮ್ಮೆ ಚಳಿಗಾಲ ಬರ್ತೈತಿ. ನಿರಂತರವಾಗಿ ಬದಲಾಕೋತ ಹೋಗ್ತಾನೇ ಇರ್ತದ. ಅದಕ್ಕೆ ಮನುಷ್ಯನೇ ಇದನ್ನು ಕನಸು ಅಂತ ತಿಳ್ಕೊಂಡೆ ಅಂದ್ರೆ ನೀ ಆರಾಮಿರ್ತಿ ಅಂತ ನಿಜಗುಣ ಶಿವಯೋಗಿಗಳು. ವಿಷಮ ಸಂಸಾರವಿದನು ಕನಸೆಂದರಿ. ಜ್ಞಾನಿಗಳ ಮಾತು ಅಂದ್ರೆ ಹಿಂಗ. ಅಂದ್ರೆ ನಮ್ಮ ಮನಸ್ಸು ಈ ಪ್ರಪಂಚದ ಕಡೆಗೆ ಹರಿತು ಅಂದ್ರೆ ದುಃಖ ಆಗುವುದು ನಿಶ್ಚಿತ. ಇನ್ನು ಇದೇ ಮನಸ್ಸಿರೋದು ಒಂದೇ. ಇದೇ ಮನಸ್ಸು ಅಂತರ್ಮುಖಿ ಆಯಿತು ಅಂದ್ರೆ ನಮ್ಮ ಒಳಗೆ ನಮ್ಮ ಆತ್ಮ ಅಂದರೆ ಏನಪ್ಪ ಅಂತ ಆ ಕಡೆ ವಿಚಾರ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿತು ಅಂದ್ರೆ ಮನಸ್ಸು ಏನಾಗ್ತದಂದ್ರೆ ಅವಿರಳ ಜ್ಞಾನಿಯಾಗಿ ಪರಮ ಸುಖಿ ಆಗ್ತದ. ಮನುಷ್ಯ ಏನಾಗ್ತಾನ? ಸುಖಿ ಆಗ್ತಾನ, ಶಾಂತಿಯನ್ನು ಅನುಭವಿಸ್ತಾನ, ಸಂತನಾಗ್ತಾನ. ನಮಗೆಲ್ಲ ಇಷ್ಟ ತಾಪಿ ಪ್ರಪಂಚದಿಂದ ಆಗ್ತೈತಿ. ಆದ್ರೆ ಧ್ಯಾನ ಮಾಡುವಂತಹ ಕಲೆ ನಮಗೆ ಗೊತ್ತಿತ್ತು ಅಂದ್ರೆ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಯಂತಯ್ಯ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ, ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆ ತೆರೆಗಳಿಗೆ ಅಂಜಿದೊಡೆ ಎಂತಯ್ಯ, ಲೋಕದೊಳಗೆ ಹುಟ್ಟಿದ್ದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ನಮ್ಮೆಲ್ಲ ಯಾವ ಲೆಕ್ಕನೂ ಅಲ್ಲ. ಅಕ್ಕ ಮಹಾದೇವಿ ಮನೆಯನ್ನು ಬಿಟ್ಟು ಯಾವ ವಯಸ್ಸಿನಲ್ಲಿ ಹೊರಗೆ ಬಿದ್ಲು ಅಂದ್ರೆ, ಯಾವ ವಯಸ್ಸಿನಲ್ಲಿ ಲಗ್ನವಾಗಿ ಮನೆಯಲ್ಲಿರಬೇಕಾಗಿತ್ತೋ ಅದೇ ವಯಸ್ಸಿನಲ್ಲಿ ಅಕ್ಕ ಮಹಾದೇವಿ ವೀರ ವೈರಾಗ್ಯವನ್ನು ತಾಳಿ ತಂದೆ ತಾಯಿಗಳನ್ನು ಬಿಟ್ಟು, ಹುಟ್ಟಿದಂತಹ ಮನೆಯನ್ನು ಬಿಟ್ಟು, ಚನ್ನಮಲ್ಲಿಕಾರ್ಜುನನೇ ನನ್ನ ಏಕೈಕ ದೇವರು ಅಂತ ತಿಳಿದುಕೊಂಡು ಶ್ರೀಶೈಲದತ್ತ ನಡ್ಕೋತ ಹೊರಟ್ಲಲ್ಲ, ಆವಾಗ ಆಗಿನ ಕಾಲಕ್ಕೆ ಆಕೆಗೆ ಜನ ಎಟ್ಟೆಟ್ಟು ಅಂದಿರಬಾರದು. ಆಕೆಗೆ ಬಹಳಷ್ಟು ಜನ ಬೈದರು. ಹುಚ್ಚದಾಳಿಕೆ ತಲೆ ಕೆಟ್ಟೈತಿ ಅಂತಂದರು. ಲಗ್ನ ಆಗ್ಲಕ್ಕ ರಾಜನ ಬಂದಿದ್ದ ಕೌಶಿಕ ಮಹಾರಾಜ, ಕೈ ಹಿಡಿಬೇಕಾಗಿತ್ತು, ಕೈ ಹಿಡಿಲಿಲ್ಲ. ಆ ಬಳಿಕ ನೀ ಯಾರನ್ನರೇ ಲಗ್ನ ಆಗ್ತಿ ಹೇಳು ಅಂತ ಕೇಳಿದ್ರ ಚನ್ನಮಲ್ಲಿಕಾರ್ಜುನನನ್ನ ಲಗ್ನ ಆಗ್ತೀನಿ ಅಂತ ಹೇಳಿದ್ಲಿಕ್ಕೆ ಹುಚ್ಚಿಡ್ದೈತಿ ಅಂತ ಜನ ಎಲ್ಲ ಬೇದರು, ಕಲ್ಲು ಒಗೆದರು, ಎಷ್ಟೋ ರೀತಿಯಿಂದ ಅಪಮಾನವನ್ನು ಮಾಡಿದರೂ ಕೂಡ ಆ ಅಕ್ಕ ಮಹಾದೇವಿಯ ವೈರಾಗ್ಯವನ್ನು ಯಾರೂ ಕೂಡ ತಡಿಲಕ್ಕೆ ಸಾಧ್ಯ ಆಗಲಿಲ್ಲ. ಅದು ಒಂದು ಶಿಡಿಲ ಸದೃಶವಾಗಿ ಬಂದಂಥ ವೈರಾಗ್ಯ ಇತ್ತು. ಬೇಕು ಅನ್ನುವಂಥ ಭಾವವೇ ರಾಗ, ಪ್ರಪಂಚ ಬೇಡ ಅನ್ನುವಂಥ ಭಾವವೇ ವೈರಾಗ್ಯ. ಬೇಕನ್ನೋರು ಕೋಟಿಗಟ್ಟಲೆ ಜನ ಜಗತ್ತಿನಲ್ಲಿ ಸಿಗ್ತಾರ, ಬೇಡ ಅನ್ನುವಂಥವರು ಕೋಟಿಗೊಬ್ಬ ಭಕ್ತ ಅಂತ ಹೇಳ್ತಾರೆ.
ಎಲ್ಲೋ ಒಬ್ಬ ಪುಣ್ಯಾತ್ಮ ಇರ್ತಾನೆ. ಪುಕ್ಕಟ ಚುನುಮುರಿ ಕೊಡ್ತೇವಂದ್ರನ ಬಡದಾಟ ಹತ್ತತಿ. ಇಲ್ಲಿ ಗೋಳ್ಳು ಚುನುಮುರಿ ಪುಕ್ಕಟ ಕೊಡ್ತೇವಂದ್ರನ ಅಟ್ಟ ನಾವೆಲ್ಲ ಕೈ ಒಡ್ಡುವಂಥವ್ರು ಇರುವಾಗ ಏನೇನೂ ಬೇಡ ಅಂತ ಹೇಳಬೇಕಾದ್ರೆ ಎಷ್ಟು ಎತ್ತರದ ವೈರಾಗ್ಯ ಅಕ್ಕ ಮಹಾದೇವಿಯಲ್ಲಿತ್ತು. ಇಷ್ಟೆಲ್ಲ ವೈರಾಗ್ಯವನ್ನು ತಾಳಿದಂತಹ ಅಕ್ಕ ಮಹಾದೇವಿ ಹೇಳ್ತಾಳ, ಈ ಲೋಕದ ಕಡೆ ಲಕ್ಷ್ಯ ಕೊಟ್ಟರೆ ಬದುಕಲಿಕ್ಕಾಗೋದಿಲ್ಲ. ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಮನೆಯಲ್ಲಿ ಕಟ್ಟಿದ್ದೇವೆ, ಗುಡ್ಡದ ಮ್ಯಾಲ ಬೆಟ್ಟದ ಮ್ಯಾಲ ಕಟ್ಟಿದೆ. ಒಂದು ಬಳಕ ಅಲ್ಲಿ ಹುಲಿ ಬರೋದು, ಸಿಂಹ ಬರೋದು, ಕರಡಿ ಬರೋದು, ಆನೆ ಬರೋದು, ಎಲ್ಲ ಪ್ರಾಣಿಗಳು ಬರು. ಅವು ಬರೋ ಒಂದು ಬಳಕ ಅವುಗಳಿಗೆ ಅಂಜಿ ಎಲ್ಲರೇ ಬಿಟ್ಟು ಹೋಗ್ಲಕ್ಕಾಗ್ತತೇನು? ಅವು ಬರ್ತಿರ್ತಾವ, ನಾವು ಅದರ ನಡುವನ ಬದುಕಿ ತೋರಿಸೋದು ಇದಕ್ಕೆ ಜೀವನ ಅಂತ ಕರೀತಾರ ಅಂತ ಅಕ್ಕ ಮಹಾದೇವಿ ಹೇಳಿದ್ವಿ. ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆತೆರೆಗಳಿಗಂಜಿದೊಡೆ ಎಂತಯ್ಯ. ಮನೆಯಲ್ಲೈತಿ ಸಮುದ್ರ ದಂಡಿ ಮ್ಯಾಲ. ರಾತ್ರಿ ಏರೆ ತೆರೆ ನಿಂದ್ರತಾವ, ತಿವ ತಿಳ್ಕೊಂಡಿರ್ತಾನೆ. ಅವು ರಾತ್ರಿನ ತೆರೆ ಹೆಚ್ಚಕ್ಕವು. ಸುನಾಮಿನೂ ಬರ್ತದ, ಪ್ರಳಯನೂ ಆಗ್ತದ, ದೊಡ್ಡ ಪ್ರಮಾಣದಲ್ಲಿ ತೆರೆಗಳೂ ಬರ್ತಿರ್ತಾವ, ಶಬ್ದನೂ ಆಗ್ತಾ ಇರ್ತದ. ಇದೆಲ್ಲಕ್ಕೂ ಅಂಜಿದ್ರೆ ಸಮುದ್ರದ ದಂಡೆಗೆ ಯಾಕೆ ಮನೆ ಕಟ್ಟಬೇಕು? ಮುಂದೆ ಹೇಳ್ತಾರ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ. ಮನೆಯಲ್ಲಿ ಕಟ್ಟ್ಯಾನ, ಶುಕ್ರವಾರ ಸಂತ್ಯಾಗ ಕಟ್ಟ್ಯಾನ. ಮತ್ತು ನಿಮ್ಮದು ಶುಕ್ರವಾರ ಸಂತೆನಲ್ಲ, ಶುಕ್ರವಾರ ಸಂತ್ಯಾಗ ಮನೆ ಕಟ್ಟ್ಯಾನ. ಏನು ಮಂದಿ ಗದ್ದಲ ಮಾಡ್ತಾರ, ಏನು ಇವರು ಜಗಳಾಡ್ಲತ್ತಾರೋ, ವ್ಯಾಪಾರ ಮಾಡ್ಲತ್ತಾರೋ, ಏನು ಒಂದು ತಿಳಿವಲ್ದತ್ತಿವ. ಮನೆಯಲ್ಲಿ ಕಟ್ಟ್ಯಾನ, ಸಂತೆ ಒಳಗೆ ಕಟ್ಟ್ಯಾನ. ಆ ಜನ ಮಾತಾಡೋರು ಮಾತಾಡುವರ, ನಿನ್ನ ಪಾಡಿಗೆ ನಿನ್ನ ಕೆಲಸ ಮಾಡ್ಕೋತಿದ್ದೆ ಅಂದ್ರೆ ಆ ಜನರ ಸಂತೆ, ಜನರ ಗದ್ದಲ ನಿನಗೇನು ತಟ್ಟಂಗಿಲ್ಲ. ಹಾಗೆ ಲೋಕದಲ್ಲಿ ಹುಟ್ಟಿರ್ದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ. ನಾವು ಮಾಡೋ ಕೆಲಸ ಕೆಲವೊಬ್ರಿಗೆ ಹಿಡಿಸ್ತೈತಿ, ಕೆಲವೊಬ್ರಿಗೆ ಹಿಡಿಸಂಗಿಲ್ಲ. ಈಗ ಬಿತ್ತಲಾಕ ಹೊಂಟದಂತ ಇಟ್ಕೊಳ್ಳೋ ಒಬ್ಬ ರೈತ, ಚಲೋ ಒಕ್ಕಲಿಗರಿಗೆಲ್ಲ ಹಿಡಿಸ್ತೈತಿ. ಇವರು ಏನೇ ಪ್ಲಾಟ್ ಹಾಕಿ ಮಾರವ್ರಿಗೆ ಹಿಡ್ಸಂಗಿಲ್ಲ. ಅದು ಏನು ಹುಚ್ಚದ ನೀವು, ಜ್ವಾಳ ಬಿತ್ತಿ ಎಟ್ಟು ಬೆಳೆ ಅವದ ನೀವು. ಏನೇ ಪ್ಲಾಟ್ ಹಾಕಿ ಮಾರಿದ್ದ ಅಂದ್ರೆ ಕೋಟಿಗಟ್ಟಲೆ ರೂಪಾಯಿ ರೊಕ್ಕ ಬರ್ತಿತ್ತು. ತಾವೊಬ್ಬ ಪ್ಲಾಟ್ ಹಾಕಿ ಮಾರವ್, ಗುತ್ತಿಗೆ ಹಿಡಿದು ಮಾರ್ತಿರ್ತಾನಲ್ಲ, ದೊಡ್ಡ ಕಾಂಟ್ರಾಕ್ಟರ್ ವಿಚಾರ ಮಾಡ್ತಾನೆ. ಎಷ್ಟು ಹುಚ್ಚದ ನೀವು. ಅವಾಗ ಇವಂದು ಜಮೀನು ಅವಾಗ ಬೇಕಾಗಿರ್ತೈತಿ, ಅದಕ್ಕೆ ಹುಚ್ಚತ್ತ ಅವ ಅನ್ಕೋತ ತಿರುಗಾಡ್ತಿರ್ತಾನೆ. ಆದ್ರೆ ರೈತನಿಗೆ ಇಲ್ಲಿ ಕಟ್ಟಡ ಕಟ್ಟುವುದು ಬೇಡ, ಇಲ್ಲಿ ಅಮೃತಕ್ಕೆ ಸಮಾನವಾದಂಥ ಅನ್ನವನ್ನು ಬೆಳಿಬೇಕು ಅಂತ ಒಬ್ಬ ರೈತ ಸಂಕಲ್ಪ ಮಾಡ್ತಾನಲ್ಲ, ಅದು ದೊಡ್ಡದು. ಅಂದ್ರೆ ಇವಾಗ ಹುಚ್ಚನು ಅಂದ್ರೆ ಇನ್ನು ದುಡ್ಲಕ್ಕಾಗಲಾರ್ದ ಮಂದಿ ಅವ್ರೇನಂತಾರೆ, ಸುಮ್ಮ ತಣ್ಣಗಿರಬಾರ್ದನ್ನು. ಏನು ಒಂದು ಒಣ ರಿಪಿ ಒಮ್ಮೆ ಹರಗ್ತಾನೆ, ಬ್ಯಾಸಿಗೆ ಬಂದ ಕೂಡಲೇ ಮತ್ತೊಮ್ಮೆ ರೂಟ್ರು ಹೊಡಿತಾನೆ, ಮತ್ತು ಮಳೆ ಆದ ಕೂಡಲೇ ಒಮ್ಮೆ ಹರಗ್ತಾನೆ, ಮತ್ತು ಬಿತ್ತತಾನೆ, ಆ ಬಳಿಕ ಮತ್ತು ಕಸ ಹತ್ತು ತೆಗಿತಾನೆ, ಮತ್ತು ಇದೆಲ್ಲ ಆದ ಕೂಡಲೇ ಮತ್ತೆ ಹರಗೋದು ಮುರು. ಯಾವ ಹೇಳ್ಯಾನಿದನು? ಸುಮ್ಮ ಸರ್ಕಾರ ಕಂಟ್ರೋಲ್ ಅಕ್ಕಿ ಕೊಡ್ತೈತಿ, ಮನ್ಯಾಗಟ್ಟು ಸಾರ ಮಾಡೋದೈತಿ, ಆರಾಮಿರೋದು. ಯಾಕೆ ದುಡಿಬೇಕಪ್ಪ? ಸುಮ್ಮ ಬಿಸಿಲು ಅನ್ನಂಗಿಲ್ಲ, ಮಳೆ ಅನ್ನಂಗಿಲ್ಲ, ಚಳಿ ಅನ್ನಂಗಿಲ್ಲ, ದುಡಿದು ಜೀವ ಹಣ್ಣಾಗ್ಲಕ್ಕೆ ಬಂದಿಲ್ಲ. ಅದು ಆರಾಮು ಉಂಡು ಮಜಾ ಮಾಡ್ಕೋತಿರ್ಬೇಕಪ್ಪ. ಅಪ್ಪ ಹೆಂಗೋ 50 ಎಕರೆ ಗಳಿಸಿಟ್ಟಾನ, ವರ್ಷ 1 ಎಕರೆ ಮಾರಿನೂ ನಾನು ಸಾಯಿ ತಕ ಆರಾಮ್ ಬದುಕ್ನತ್ ಒಬ್ಬ. ಅಂಥ ಮಂದಿನೂ ಐತಿ. ಮತ್ತು ಇಲ್ಲತ್ತಲ್ಲ, ನಾವು ಒಂದೇ ಕೆಲಸ ಮಾಡಿದ್ರು, ಚಲೋ ಕೆಲಸ ಮಾಡಿದ್ರು ಅದನ್ನು ಹೊಗಳುವಂಥ ಜನನೂ ಅದಾರ, ಬೈಯುವಂಥ ಜನನೂ ಅದಾರ.
ಅದರ ಕಡೆಗೆ ತಲೆ ಕೆಡಿಸ್ಕೊಳ್ಳಾರ್ದಂಗೆ ನಮ್ಮ ಕೆಲಸ ನಾವು ಮಾಡ್ಕೋತಿದ್ದೀವಂದ್ರೆ ಅದಕ್ಕೆ ಜೀವನವನ್ನು ಮಾಡುವಂಥ ವಿಧಾನ ಅಂತ ಕರೀತಾರೆ. ನದಿ ಹರಿತೈತೆ ಅಂದ್ರೆ ಅದಕ್ಕೂ ಬೈಯುವ ಮಂದಿನೂ ಐತೆ. ಏನು ಸುಮ್ಮ ಹಗಲ ರಾತ್ರಿ ಒಂದು ಸವನ ಹರಿದ ಹರಿತೈತಿ. ಅಲ್ಲಪ್ಪ, ಸಮುದ್ರದ ನೀರನ್ನು ಹೊಳೆಯಾಗಿ ಬಂದದ್ದು. ಆದ್ರೆ ಸಮುದ್ರದ ನೀರು ಅಲ್ಲೇ ಇರಬೇಕೋ ಬೇಡ, ಅದ್ಯಾಕೆ ಮ್ಯಾಲೆ ಹೋಗಿ ಮಾಡಾಗಬೇಕು, ಅದ್ಯಾಕೆ ಮಳೆ ಆಗಬೇಕು, ಮತ್ತು ಹೊಳ್ಳಿ ಸಮುದ್ರಕ್ಕನ ಹೋಗೋದಾಗಿತ್ತು ಅಂದ್ರೆ ಅಲ್ಲೇ ಸಮುದ್ರದಾಗಿದ್ರೆ ಬರೋಬ್ಬರಿ ಇತ್ತಲ್ಲ, ಇಲ್ಯಾಕೆ ಬತ್ತು ಅಂತ ಕೇಳುವಂಥ ಮಂದಿನೂ ಐತಿ. ಅದಕ್ಕೆ ಲೋಕ ಏನಂತದ ಅಂತ ತಲೆ ಕೆಳಿಸ್ಕೊಳ್ಳುವುದಕ್ಕಿಂತಲೂ ಅಂತರ್ಮುಖಿಯಾಗಿ ಧ್ಯಾನ ಮಾಡ್ಕೋತಿದ್ದ ಅಂದ್ರೆ ಆ ಮನುಷ್ಯನೇ ಮಹಾತ್ಮನಾಗ್ತಾನ, ಅವನೇ ಒಬ್ಬ ಸಂತನಾಗ್ತಾನ, ಅವನೇ ಒಬ್ಬ ಋಷಿ ಆಗ್ತಾನ. ನಮ್ಮ ಮನಸ್ಸಿಗೆ ಎರಡು ಮುಖ ಅದಾವು. ನಮ್ಮ ಮನಸ್ಸು ಎರಡು ಕಡೆ ಹೊಳತೈತಿ. ಇದು ಈಗ ಗಾಡಿಗೆ ಎರಡು ಗೇರ್ ಇರ್ತಾವೆ. ಒಟ್ಟು ಕಾರಾಗಲಿ ಯಾವಾಗಲಿ ಗಾಡಿಗಳಿಗೆ ಗೇರ್, ಒಂದು ರಿವರ್ಸ ಒಂದು ಮುಂದೆ. ನಾವೆಲ್ಲ ಬರೀ ಮುಂದಿನ ಗೇರ ಹಾಕಿದ್ದೀವಿ. ಈಗ ಮುಂದಿನ ಗೇರ್ ಅಂದರೆ ಏನಪ್ಪ? ಮನೆ ಕಟ್ಟೋದು, ಮನೆ ಕಟ್ಟಿದ ಕೂಡಲೇ ಮಕ್ಕಳ ಮದುವೆ ಮಾಡೋದು, ಅವರಾದ ಕೂಡಲೇ ಮೊಮ್ಮಕ್ಕಳ ತೊಟ್ಲ ಕಟ್ಟೋದು, ಅವರಾದ ಕೂಡಲೇ ಮತ್ತೆ ಹಂಗೆ ಮುಂದಿನ ಇದು ಮುಂದೆ ಗೇರ್ ಹಾಕೋದು ಅಂತಾರೆ. ಇದಕ್ಕೆ ರಿವರ್ಸ್ ಗೇರ್ ಹಾಕೋದಂದ್ರೆ ಏನು? ಮಠದ ಕಡೆ ಬರೋದು, ಮುತ್ಯಾನ ಸೇವಾ ಮಾಡೋದು, ಭಜನಾ ಮಾಡೋದು, ಧ್ಯಾನ ಮಾಡೋದು, ರಿವರ್ಸ್ ಗೇರ್ ಹಾಕೋದು. ಇದು ನಮಗೆ ಬರೀ ಮುಂದೆ ಗೇರ್ ಹಾಕಿದ್ದ ರೂಢಿ ಐತಿ, ಈ ಕಡೆ ಏನು ರೂಢಿ ಇಲ್ಲ, ಕಡಿಮೆ ಐತಿ. ಅದಕ್ಕೆ ಮನಸ್ಸಿಗೆ ಎರಡು ಮುಖ, ಒಂದು ಪ್ರಪಂಚದ ಕಡೆಗೆ ಹೋಗ್ತತಿ, ಇನ್ನೊಂದು ಆತ್ಮದ ಕಡೆಗೆ ಹೊರಳ್ತದ. ನಮ್ಮ ರೂಢಿ ಬರೇ ಪ್ರಪಂಚ ಮಾಡಿದ್ದ ರೂಢಿ ಅದ. ಆ ಮನಸ್ಸು ಏನಾಗಬೇಕು ಅಂದ್ರೆ ಸ್ವಲ್ಪ ಹಿಂದೆ ತಿರುಗಿ ನೋಡಬೇಕು. ಹಿಂದೆ ತಿರುಗಿ ಅಂದ್ರೆ ನಾವು ಕೂತಿದ್ದೀವಿ ನಮ್ಮ ಹಿಂದೆ ಅಲ್ಲ, ನಾನು ಯಾರು ಅಂತ ಅನ್ನೋದರ ಕಡೆಗೆ ಲಕ್ಷ್ಯ ಕೊಡಬೇಕು. ಧ್ಯಾನ ಅಂತ ಕರೀತಾರೆ ಅದಕ್ಕೆ. ಇಡೀ ವಿಶ್ವದಲ್ಲಿ ಅತ್ಯಂತ ಶ್ರೇಷ್ಠವಾದ ಎರಡು ಸಾಧನಗಳಲ್ಲಿ ಒಂದು ಧ್ಯಾನ, ಇನ್ನೊಂದು ಜ್ಞಾನ. ಇವೆರಡು ಬಹಳ ಶ್ರೇಷ್ಠ ಸಾಧನೆಗಳು. ಅಧ್ಯಾತ್ಮ ಅಂದರೆ ಏನಪ್ಪ? ಇಷ್ಟೆಲ್ಲ ಮಠ ಮಂದಿರಗಳನ್ನು ಎದಕ್ಕಾಗಿ ಕಟ್ಟಿದರು? ಇಷ್ಟೆಲ್ಲ ಸಾಧು ಸಂತರೆಲ್ಲ ಇಷ್ಟ್ಯಾಕೆ ಅಧ್ಯಾತ್ಮ ಜ್ಞಾನವನ್ನು ಹೇಳಿದರು? ನೀವು ನಿಮ್ಮ ಮನೆ ಕೆಲಸ ಅದೆಲ್ಲ ಬಿಟ್ಟು ಇಲ್ಯಾಕೆ ಬಂದು ಕುಂತು ಕೇಳ್ತೀರಿ? ಹಿಂದಿನ ಕಾಲಕ್ಕೆಲ್ಲ ದೊಡ್ಡ ದೊಡ್ಡ ರಾಜ ಮಹಾರಾಜರೆಲ್ಲ ತಮ್ಮ ಬಂಗಾರದ ಕಿರೀಟವನ್ನು ಗುರುವಿನ ಪಾದದ ಬಳಿ ಇಟ್ಟು ನೆಲಕ್ಕೆ ಕುಂತುಕೊಂಡು ಏನು ಕೇಳಿದರು? ತಿಳಿದವರೆಲ್ಲರೂ ಯಾವುದನ್ನು ಕುರಿತು ಚಿಂತನೆ ಮಾಡಿದರು? ಇಡೀ ವಿಶ್ವದಲ್ಲಿ ಅತ್ಯಂತ ಪ್ರಬುದ್ಧ ಜನ ಮಾಡಿದ್ದೇ ಅಧ್ಯಾತ್ಮವನ್ನು. ದಡ್ರ ಅಧ್ಯಾತ್ಮದ ಕಡೆ ಬರಂಗಿಲ್ಲ. ಅವ್ರದ್ದು ಪ್ರಪಂಚದ ಗಾಡಿ ಹೊಂಟಿರ್ತೈತೆ, ಹೋಗ್ತಿರ್ತಾರೆ. ಅವರು ಯಾರು ಅತ್ಯಂತ ಶಾಣೆ ಇರ್ತಾರಲ್ಲ ಅವರೇ ಅಧ್ಯಾತ್ಮದ ಕಡೆಗೆ ಬರುವುದು, ಅವರೇ ಆತ್ಮತತ್ವವನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋದು. ಅತ್ಯಂತ ಕ್ವಾಲಿಟಿ ಇದ್ದ ಜನನ ಈ ಕಡೆ ಬರ್ತಾರೆ. ಅವನ ಹೆಜ್ಜೆ ಮಠದ ಕಡೆ ಬರ್ತಿದ್ದು ಅಂದ್ರೆ ತಿಳ್ಕೋಬೇಕು, ಇನ್ನು ಆ ಮನುಷ್ಯ ದೇವರ ಕಡೆ ಹೋಗವದಾನ, ಅದಕ್ಕೆ ಮಠಕ್ಕೆ ಬರ್ಲಾತಾನ ಅಂತ ತಿಳ್ಕೋಬೇಕು. ಇದು ಮೋಕ್ಷದ ದ್ವಾರ. ಯಾವುದಪ್ಪ ಅಂದ್ರೆ ಮಠ ಮತ್ತು ಒಬ್ಬ ಬ್ರಹ್ಮನಿಷ್ಠ ಗುರು. ಮೋಕ್ಷದ ದ್ವಾರ. ಮೋಕ್ಷ ದ್ವಾರ ಕವಾಟ ಪಾಟನ ಕರಿ. ಮೋಕ್ಷದ ದ್ವಾರವನ್ನು ತೆಗೆಯುವಂಥ ಕೇಂದ್ರ ಯಾವುದು ಅಂದ್ರೆ ಒಂದು ಬ್ರಹ್ಮಜ್ಞಾನಿಯ ಮಠ. ಒಬ್ಬ ಶ್ರೇಷ್ಠ ಗುರು, ಆ ಗುರುವಿನ ಸಾನ್ನಿಧ್ಯದಲ್ಲಿ ಕುಳಿತು ನಾವು ನಾಲ್ಕು ಮಾತುಗಳನ್ನು ಕೇಳಿದೀವಿ ಅಂದ್ರೆ ನಮಗೆ ಸ್ವರೂಪದ ಜ್ಞಾನ ಆಗ್ತದ. ಆದ್ದರಿಂದ ಅವರು ಹೇಳುವುದು ಧ್ಯಾನ ಮತ್ತು ಜ್ಞಾನ ಇವೆರಡು ಬಹಳ ಮುಖ್ಯ. ದಿನಂಪ್ರತಿಯಾಗಿ ಮನುಷ್ಯ ಪ್ರಪಂಚದಲ್ಲಿ ಎಷ್ಟೇ ವ್ಯಸ್ತತಾ ಇರಲಿ,
ಎಷ್ಟೇ ಗದ್ದಲ ಇರಲಿ, ಎಷ್ಟೇ ಮನಸ್ತಾಪ, ಚಿಂತೆ, ಭ್ರಾಂತಿ ಏನಿದ್ದರೂ ಕೂಡ ಒಂದು ಅರ್ಧ ತಾಸರೆ ಕಣ್ಣು ಮುಚ್ಚಿ ಬರೇ ತನ್ನ ಉಸಿರು ಹೋಗುವುದು ಬರುವುದು ಅಷ್ಟ ನೋಡ್ಕೋತ ಕಣ್ಣು ಮುಚ್ಚಿ ಅದ್ರ ಕಡೆಗರೆ ಲಕ್ಷ್ಯ ಕೊಟ್ಟು ಕುಂತ ಅಂದ್ರೆ ಜ್ಞಾನಿ ಆಗ್ತಾನ ನಾವು. ಮಟ್ಟಕ್ಕೆ ಅದಕ್ಕೆ ಬರೋದಪ್ಪ, ನಾವೆಲ್ಲ ಕೈ ಖಾಲಿ ಅದಾವತ್ತು ಮಟ್ಟಕ್ಕೆ ಬರೋದಲ್ಲ, ಕೆಲಸ ಬಗ್ಸಿ ಏನಿಲ್ಲತ್ತ ಮಟ್ಟಕ್ಕೆ ಬರೋದಲ್ಲ. ಮಠಕ್ಕೆ ಬರುವಂಥ ಉದ್ದೇಶ ಅಂದರೆ ಇಂಥ ಉಪಾಯಗಳನ್ನು ತಿಳ್ಕೊಳ್ಳೋ ಸಲುವಾಗಿ ಬರೋದು. ಶಾಲೆಗೆ ಅದಕ್ಕೆ ಹೋಗ್ತೈತಿ ಹುಡುಗ, ಏನರೇ ಕಲಿಬೇಕು ತಿಳ್ಕೊಬೇಕತ್ತು ಹುಡುಗ ಶಾಲೆಗೆ ಹೋಗ್ತದೆ. ಹಂಗೆ ಮಠಕ್ಕೆ ಅದಕ್ಕೆ ಬರೋದು ಅಂದ್ರೆ ಅಧ್ಯಾತ್ಮದ ಜ್ಞಾನವನ್ನು ತಿಳ್ಕೊಂಡು ನಾವು ಸುಧಾರಿಸುವ ಸಲುವಾಗಿ ಮಠಕ್ಕೆ ಬರುವುದು. ನಾವು ಬದಲಾಗಬೇಕು. ಧ್ಯಾನ ಮಾಡುವಂಥ ಅತ್ಯಂತ ಸರಳ ಪದ್ಧತಿ ಯಾವುದು ಅಂದ್ರೆ ಇದು. ಮಾಡಿ ನೋಡ್ರಿ, ನೀವು ಗೊತ್ತಾಕತಿ. ನಮ್ಮ ಉಸಿರೇನು ಹೋಗೋದು ಬರೋದು ಮಾಡ್ಕೋತಿರ್ತೈತಿ, ಮತ್ತು ಹೋದಂಗ ಭಾವಿಸಿರಿ ಎಲ್ಲರಿ ಹೋಗೇ ಬಿಡ್ತೈತಿ. ಅದು ಉಸಿರು ಹೋಗೋದು ಬರೋದು ಏನು ಮಾಡ್ಕೋತಿರ್ತೈತಿ ಅಲ್ಲ, ಜೋರ್ಲೆ ಉಸಿರಾಡೋದಲ್ಲ. ಕಣ್ಣು ಮುಚ್ಚಿ ಉಸಿರು ಹೋಗೋದು ಬರೋದ್ರ ಕಡೆಗೆ ಲಕ್ಷ್ಯ ಕೊಟ್ಟು ಕುಂತೀವಿ ಅಂದ್ರೆ ಮನಸ್ಸು ತನ್ನಿಂದ ತಾನೇ ಶಾಂತ ಆಕೋತ ಹೋಗ್ತೈತಿ. ಇದರ ಮುಂದಿನ ಹಂತವೇ ಉತ್ಕೃಷ್ಟ ಧ್ಯಾನ. ಇದನ್ನು ಮಾಡ್ಬೇಕು ನಾವು ದಿನಾಲು. ಉಸಿರೇ ಅದಾವಿಲ್ಲಿ ಚಕ್ಕರೆ ಮಾಡ್ಕೋರಿ. ಮತ್ತು ಇವೆಲ್ಲ ಸಾಧನೆಯನ್ನು ನಾವು ಮಾಡಬೇಕು. ಮನ್ಯಾಗ ಮಕ್ಕಳಿರಲಿ, ಮೊಮ್ಮಕ್ಕಳಿರಲಿ, ಪ್ರಪಂಚ ಇರಲಿ, 100 ಎಕರೆ ಹೊಲ ಇರಲಿ, ದ್ರಾಕ್ಷಿ ಇರಲಿ, ಬೇಕಾದಿರಲಿ, ನೀ ಜಗತ್ತನ್ನು ಆಳುವಂಥ ವಿಶ್ವ ನಾಯಕ ಇದ್ದರೂ ಚಿಂತೆ ಇಲ್ಲ. ದಿನಕ್ಕೆ ಅರ್ಧ ತಾಸದಿಂದ 1 ತಾಸು ಧ್ಯಾನ ಮಾಡು. ನೀನು ಇಡೀ ವಿಶ್ವದಲ್ಲಿ ಸಂತೋಷದ ಸಂತನಾಗಿ, ಆನಂದ ಪುರುಷನಾಗಿ, ಇಡೀ ವಿಶ್ವವನ್ನೇ ಗೆದ್ದು ಹೋಗುವಂಥ ಬಲ ನಿನಗೆ ಈ ಧ್ಯಾನದಿಂದ ಸಿಗುತ್ತದೆ ಅಂತ ಋಷಿಮುನಿಗಳು ಹೇಳ್ತಾರೆ. ಧ್ಯಾನಂ ಉಪಾಸ್ವ. ಏನು ಮಾಡಬೇಕು ನಾವು? ಬರೇ ರೊಟ್ಟಿ ಬಡಿಯೋದು ಅಷ್ಟೇ ಅಲ್ಲ, ಬರೇ ಹೊಲದಾಗ ಕೆಲಸ ಮಾಡೋದು ಅಷ್ಟೇ ಅಲ್ಲ. ಇದು ಎಲ್ಲಕ್ಕಿಂತ ಲಕ್ಷಪಟ್ಟ ಬೆಲೆ ಬಾಳುವಂಥದ್ದು ಧ್ಯಾನ. ಅದಕ್ಕೆ ಧ್ಯಾನ ಮಾಡು, ಧ್ಯಾನ ಮಾಡು, ಧ್ಯಾನ ಮಾಡು ಅಂತ ಹೇಳ್ತಾರೆ. ಇಡೀ ವಿಶ್ವದಲ್ಲಿ ಅತ್ಯಂತ ಶ್ರೇಷ್ಠ ಪೂಜೆ ಯಾವುದು ಅಂದ್ರೆ ಧ್ಯಾನ. ಮನುಷ್ಯ ಯಾವಾಗಲೂ ಗದ್ದಲದಾಗಿರ್ತಾನೆ, ಯಾವಾಗಲೂ ಒಂದು ಟೆನ್ಷನ್ನ, ಒಂದು ಚಿಂತೆ, ಒಂದು ಭಯ, ಒಂದು ಅಂಜಿಕೆಯಲ್ಲಿರ್ತಾನ. ಅದನ್ನೆಲ್ಲವನ್ನು ಬಿಟ್ಟು ಮನುಷ್ಯ ಶಾಂತಿಯ ದಾರಿಯನ್ನು ಹಿಡಿಬೇಕಾಗಿತ್ತು, ಸಮಾಧಾನದ ದಾರಿಯನ್ನು ಹಿಡಿಬೇಕಾಗಿತ್ತು. ಅಂದ್ರೆ ದಿನ ಏನು ಮಾಡಬೇಕು? ಧ್ಯಾನ ಮಾಡಬೇಕು. ಧ್ಯಾನ ಹೆಂಗೆ ಮಾಡೋದು? ಮೊಟ್ಟ ಮೊದಲನೇದು ಕಣ್ಣು ಮುಚ್ಚಬೇಕು. ಅದೇ ಹಂಗ್ರಿ, ಕಣ್ಣು ತೆಗೆದ ಧ್ಯಾನ ಮಾಡ್ಲಿಕ್ಕಾಗೋದಿಲ್ಲೇನು? ನೀವು ಕಣ್ಣು ತೆಗೆದು ಜರ ಕೂತ್ರಿ ಅಂದ್ರೆ ಬೆಕ್ಕ ನಿಮ್ಮ ಕಣ್ಣು ಮುಂದೆ ಬಂದ ಹಾಲಿನ ಬೋಗಾಣಿಯಾಗಿ ಜಿಗಿತೈತಿ. ಅದು ಹೆಂಗೆ ಧ್ಯಾನ ಮಾಡ್ಲಿಕ್ಕಾಕೈತಿ? ನೀವು ಧ್ಯಾನ ಮಾಡ್ಬೇಕಂತ ಕುಂಡ್ರೋದ್ರೊಳಗೆ ಅದು ಸಣ್ಣ ಕೂಸು ಹಂಗೆ ಬಂದ ಬಿಡ್ತೈತಿ. ಅದು ಅದಕ್ಕೇನು ಲೈಸೆನ್ಸೇ ಇರ್ತೈತಿ. ಅದೇನು ತಡೆಯಂಗಿಲ್ಲ. ಸಣ್ಣ ಮಕ್ಕಳು ಅವು ಇವು ಬೆಕ್ಕದಿರ್ತಾವೆ. ಫೋನ್ ಅದು ಸ್ವಿಚ್ ಆಫ್ ಮಾಡೇನ ಧ್ಯಾನ ಮಾಡಬೇಕು. ಇರಲಿಲ್ಲ ಅಂದ್ರೆ ಸೈಲೆಂಟ್ ಮಾಡಿ ಆ ಕಡೆ ಬೇರೆ ಕೊಲೆದಾಗ ಇಟ್ಟು ಧ್ಯಾನ ಮಾಡಬೇಕು. ಫೋನ್ ನಿಮ್ಮ ಮಗ್ಗಲು ಇಟ್ಕೊಂಡು ಕೂತ್ರಿ ಅಂದ್ರೆ ಎಮರ್ಜೆನ್ಸಿ ಎಂದೂ ಫೋನ್ ಹಚ್ಚಲಾರ್ದವ್ರು ಅವಾಗ ಫೋನ್ ಹಚ್ತಾರೆ. ಅವರು ವರ್ಷ ತುಂಬ ಹಚ್ಚೇ ಇರೋದಿಲ್ಲ. ಅವರು ಆ ಧ್ಯಾನಕ್ಕೆ ಕೂತಾಗ ಬರ್ತಾವ ಅವ್ರ ಫೋನ್. ಒಂದು ಬೇಡ 3 ಸಲ ಹಚ್ತಾರೆ ಅವರು. ಇವು ಏನರೇ ಆಗಿರಬೇಕು ಇವ ಎತ್ತನ ಫೋನ, ಏನೂ ಆಗಿರೋದಿಲ್ಲ ಪಾಪ. ಮಳೆ ಚಲೋ ಆಗಿರ್ತೈತಿ, ಅದಕ್ಕೆ ಮಳೆ ಚಲೋ ಆಯ್ತು ಹೊತ್ತು ಫೋನ್ ಹಚ್ಚಿರ್ತಾನ. ನಿಮ್ಮ ಕಡೆ ಹೆಂಗೈತೆ ಮಳೆ? ಅದಕ್ಕೆ ದಿನಂಪ್ರತಿಯಾಗಿ ನಾವು ಏನು ಮಾಡಬೇಕು ಅಂದ್ರೆ ಧ್ಯಾನ ಮಾಡಬೇಕು. ಕಣ್ಣು ಮುಚ್ಚಿ ಶಾಂತವಾಗಿ ಕೂತ್ಕೊಂಡು ಶುಕ್ರವಾರ ಶಾಂತತು ಇದ್ದಾಗ ಮತ್ತು ಅಲ್ಲಿ ಬಜಾರ್ದಾಗ ಇರೋ ಮಂದಿ ಧ್ಯಾನ ಅವಾಗ ಮಾಡೋದು, ಅಲ್ಲಿ ನಶಿಕ್ನಾಗ ಮಾಡ್ಬೇಕು.
ನಸುಕಿನ ವೇಳೆಯಲ್ಲಿ. ಅವಾಗ ನಮ್ಮ ಕಣ್ಣ ತೆಗೆಯಂಗಿಲ್ಲ ರೀ, ನಾವು ಧ್ಯಾನದಾಗನೇ ಇರ್ತೀವಿ, ಇನ್ನು ಅದಕ್ಕೆ ಮುಂದೆ ಸಮಾಧಿಯಾಗಿರ್ತೀವಿ ಅಂತ ಹೇಳ್ತೈತಿ ಮಂದಿ. ನಸುಕಿನಾಗ ಧ್ಯಾನ ಮಾಡಂದ್ರೆ ನೀವು ಎದ್ದರೆ ಏನು ಮಾಡಂದ್ರಿ, ಎದ್ದನೂ ಕಣ್ಣು ಮುಚ್ಕೊಂಡು ಕುಂಡ್ರತ್ ಹೇಳ್ತೀರಿ. ನಾವೀಗ ಈಗಾಗಲೇ ಕಣ್ಣು ಮುಚ್ಚಿ ಆರಾಮದಿವಲ್ಲ, ತಣ್ಣಗೆ ನಾವು ಅದಿವತ್ತ ನಮಗೆ ಗೊತ್ತಿಲ್ಲ ಇದು ಸಮಾಧಿ ಅಲ್ಲೇನು ಅಂತ ಅವ್ರು ಕೇಳ್ತಾರೆ. ಅದು ನಿದ್ರೆ, ಅದಕ್ಕೆ ಧ್ಯಾನ ಅಂತ ಕರೆಯಂಗಿಲ್ಲ. ಧ್ಯಾನ ಮಾಡುವಂಥ ಅತ್ಯಂತ ಶ್ರೇಷ್ಠ ಸಮಯ ಅಂದ್ರೆ ಬ್ರಹ್ಮ ಮುಹೂರ್ತ. ಆವಾಗ ಧ್ಯಾನ ಮಾಡಬೇಕು ಮನುಷ್ಯ. ನಸಿಕಿನಾಗ ಎದ್ದು ಧ್ಯಾನ ಮಾಡಬೇಕು. 100 ವರ್ಷ ಯಾವ ಮನುಷ್ಯ ನಸಿಕಿನಾಗ ಎದ್ದು ಧ್ಯಾನ ಮಾಡ್ತಾನಲ್ಲ, ಆ ಮನುಷ್ಯ ಇರುವಾಗಲೇ ದೇವರಾಗಿ ಹೋಗ್ತಾನ. ಅಂಥ ಸಾಮರ್ಥ್ಯ ಈ ಬ್ರಹ್ಮ ಮುಹೂರ್ತಕ್ಕದ. ದೇವರು ನಮಗೆ ವರ ಕೊಟ್ಟಿಲ್ಲಂತಲ್ಲ, ದೇವರು ನಮಗೆ ಅಂಥ ಸಾಮರ್ಥ್ಯವನ್ನು ಕೊಟ್ಟಿಲ್ಲಂತಲ್ಲ, ಕೊಟ್ಟಾನ. ಅದು ನಸುಕಿನ ಸಮಯ, ಬ್ರಹ್ಮ ಮುಹೂರ್ತ. ಎಟ್ಟಕ್ಯಾಕೆ ಮಕ್ಕವ್ರ್ಯಾಕೆ ಒಟ್ಟು ನಸಿಕಿನ್ಯಾಗ 4:30 5 ಏಳಕ್ಕೆ ಕಲಿಬೇಕು. ನಾವು ಮಲ್ಕೊಳ್ಳೋದು ತಡ ಮಾಡಿ ಮಲ್ಕೋತೀವಿ, ಹೇಳೋದೂ ತಡ ಮಾಡಿ ಹೇಳ್ತೀವಿ. ಹಿಂಗಾಗಿ ನಮ್ಮ ಯಾವ ಕೆಲಸ ಸರಿ ಆಗೋದಿಲ್ಲ. ಮೊದಲನೇದು ಯಾವುದಪ್ಪ, ಧ್ಯಾನ ಮಾಡೋದು. ಗುರುಬಸವ ಮಹಾಶಿವಯೋಗಿಗಳವರು ಈ ಜಗತ್ತಿಗೆ ಬೋಧಿಸಿದಂಥ ಅತ್ಯಂತ ಶ್ರೇಷ್ಠ ಉಪದೇಶ ಯಾವುದು ಅಂದ್ರೆ ಧ್ಯಾನ ಮಾಡ್ರಿ ಅಂತ ಹೇಳಿದರು ಅವರು. ಇಲ್ಲಿ ಮಠಕ್ಕೆ ಬಂದು ಬರೇ ನೀ ದ್ರಾಕ್ಷಿಗೆ ಔಷಧ ಹೊಡೆದೇನು, ನಿನ್ನ ಟ್ಯಾಕ್ಟ್ರಿಗೆ ಡಿಸೇಲ್ ಆಗೈತೇನು, ಈ ಡಿಸೇಲ್ ಬೇರೆ ಇಲ್ಲಲ್ಲ, ಎಲ್ಲ ಡಿಸೇಲ್ ಸಮಸ್ಯೆ ಐತಿ. ಬರೇ ನಮ್ಮ ಪ್ರಪಂಚದನ ಮಾತಾಡೋ ಸಲುವಾಗಿ ಮಠಕ್ಕೆ ಬರೋದಲ್ಲ, ಇಲ್ಲಿ ಬಂದ ಬಳಕ ಎಲ್ಲವನ್ನು ಮರೆತು ಕಣ್ಣು ಮುಚ್ಚಿ ಧ್ಯಾನ ಮಾಡಿದ ಅಂದ್ರೆ ಧ್ಯಾನ ಸಿದ್ಧಿಸ್ತದೆ. ಇದು ಸಿದ್ಧಿಯ ಜಾಗ ಅದ, ತಪಸ್ಸಿನ ಜಾಗ ಅದ. ನಿಮ್ಮ ಮನ್ಯಾಗ ನೀವು ಕೂತ ಧ್ಯಾನ ಮಾಡ್ರಿ, ಅದನ್ನ ಬಂದು ಮಠದಾಗ ಈ ಗದ್ದಿಗೆ ಸುತ್ತಮುತ್ತ ಕೂತ ಧ್ಯಾನ ಮಾಡ್ರಿ, ಭಾಳ ವ್ಯತ್ಯಾಸ ಅನ್ನಿಸ್ತದೆ. ಯಾಕೆ ಅಂದರೆ ಈ ಜಾಗದೊಳಗೆ ಒಬ್ಬರು ಬ್ರಹ್ಮಜ್ಞಾನಿಗಳ ಧ್ಯಾನ ಮಾಡಿ ಹೋಗ್ಯಾರ, ಸಮಾಧಿ ಸಿದ್ಧಿಯನ್ನು ಪಡೆದು ಹೋದಂಥ ಜಾಗ ಇದು. ಅದಕ್ಕೆ ಇಲ್ಲಿ ಬಂದು ಪ್ರಪಂಚದ ಸುದ್ದಿ ಮಾತಾಡೋದಲ್ಲ, ಗಪ್ಪಗಾರ ಶಾಂತ ಬಂದು ಕುಂಡ್ರಲಕ್ಕೆ ಕಲಿಬೇಕು. ಆವಾಗ ಧ್ಯಾನ ಸಿದ್ಧಿಸ್ತದ. ಇದು ಮೊದಲನೇ ಸಾಧನ. ಅಂದ್ರೆ ನಮ್ಮ ಮನಸ್ಸನ್ನು ಅಂತರ್ಮುಖ ಮಾಡುವಂಥ ಮೊದಲನೇ ಸಾಧನೆ ಇದು. ಇನ್ನು ಎರಡನೇದು ಯಾವುದು ಅಂದ್ರೆ ಜ್ಞಾನ, ತಿಳ್ಕೊಳ್ಳೋದು. ಈಗ ಎದಕ್ಕೆ ಬಂದ್ರೆ ನೀವೆಲ್ಲ ಮಠಕ್ಕೆ ತಿಳ್ಕೋಬೇಕು, ಏನಾದರೂ ತಿಳ್ಕೋಬೇಕು. ಸ್ವಲ್ಪ ಏನು ತಿಳ್ಕೊಳ್ಳೋದಪ್ಪ, ಯಾವುದನ್ನು ತಿಳ್ಕೊಂಡೇವಂದ್ರೆ ನಮ್ಮ ಮನಸ್ಸಿನೊಳಗೆ ಬೆಳಕು ಬೀಳ್ತೈತ್ಲ ಅದರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅಧ್ಯಾತ್ಮ ಜ್ಞಾನ, ಸತ್ಸಂಗ, ಪ್ರವಚನ ಅಂತ ಕರೀತಾರೆ. ಪ್ರವಚನ ಅಂದ್ರೆ ಅತ್ತಿ ಸುಸಿ ಕತೆ ಹೇಳೋದು ಪ್ರವಚನ ಅಲ್ಲ. ಭಾಳ ಮಂದಿಗೆ ಏನಾಗೈತೆ ಅಂದ್ರೆ ಈ ಧಾರಾವಾಹಿ ಹೇಳ್ದಂಗೆ ಸ್ವಾಮಿಗಳು ಅತ್ತಿ ಸೊಸಿ ಕತೆ ಹೇಳ್ಕೊತ ನಡೆದಾರ ಈಗ ಬರೀ. ಅದರಿಂದ ನಿಮ್ಮ ಮನ್ಯಾಗ ಅದ ಗದ್ಲನ ನಡೆದಿರ್ತೈತಿ, ಅದು ಸಾಕತ್ತು ಮಠಕ್ಕೆ ಬಂದಿರ್ತೀರ ಒಂದು ತಾಸು. ಮತ್ತು ಇಲ್ಲಿ ನಾವು ಕೂತು ಅದನ್ನೇ ಹೇಳಿ ಕಳಿಸಿದೀವಿ ಅಂದ್ರೆ ಅದಕ್ಕೆ ಪ್ರವಚನ ಅಂತ ಕರೆಯಂಗಿಲ್ಲ, ಮನರಂಜನೆ ಅದು. ಪ್ರವಚನದ ಉದ್ದೇಶ ಏನಪ್ಪ ಅಂದ್ರೆ ನಮ್ಮ ಮನಸ್ಸು ಎಷ್ಟೇ ಕಾದಿದ್ರೂ ಕೂಡ ತಣ್ಣಗಾಗಬೇಕು, ಹಂಗೆ ಮಾಡುವುದಕ್ಕೆ ಪ್ರವಚನ ಅಂತ ಕರೀತಾರೆ. ನಮ್ಮ ಮನಸ್ಸು ಎಷ್ಟೇ ಅಂಧಕಾರದಿಂದ ತುಂಬಿದ್ರೂ ಕೂಡ ಅದು ಜ್ಞಾನದಿಂದ ಬೆಳಗಬೇಕು, ಅದಕ್ಕೆ ಪ್ರವಚನ ಅಂತ ಕರೀತಾರೆ. ನಮ್ಮ ಮನಸ್ಸು ಜ್ಞಾನದಿಂದ ಬೆಳಗಬೇಕು, ಅದು ಈ ಪ್ರವಚನದ ಉದ್ದೇಶ. ಅದು ಜ್ಞಾನ. ನಾಲ್ಕನೇದ್ದು ಜ್ಞಾನದಿಂದಲೇ ಮುಕ್ತಿ ಅಂತ ಹೇಳ್ತಾರೆ. ಜ್ಞಾನಾದೇವತು ಕೈವಲ್ಯಂ. ಜ್ಞಾನ ಏನು ಮಾಡ್ತದೆ ಅಂದ್ರೆ ಮನುಷ್ಯನಿಗೆ ತಾನು ಯಾರು ಅಂತಹ ಕೈವಲ್ಯ ಸ್ಥಿತಿಯನ್ನು ಪ್ರಾಪ್ತ ಮಾಡಿ ಕೊಡ್ತದೆ. ಇಡೀ ವಿಶ್ವದಲ್ಲಿ ಅತ್ಯಂತ ಪವಿತ್ರವಾದದ್ದು ಏನಾದರೂ ಒಂದಿತ್ತು ಅಂದ್ರೆ ಆತ್ಮಜ್ಞಾನವೇ ಪರಮ ಪವಿತ್ರ ಅಂತ ಭಗವದ್ಗೀತೆ ಹೇಳ್ತದೆ.
ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ. ಈ ಜಗತ್ತಿನಲ್ಲಿ ಒಟ್ಟ ಹೊಲಸಾಗಲಾರದೆ ಇರುವಂಥದ್ದು ಯಾವುದಪ್ಪ? ಹಳೇದ ಆಗಲಾರದೆ ಇರುವಂಥದ್ದು ಯಾವುದು? ಯಾವುದಕ್ಕೆ ಸಾವು ಅನ್ನುವಂಥದ್ದಿಲ್ಲ, ಯಾವುದು ಎಂದಿಗೂ ಕೆಡುವುದಿಲ್ಲ ಅಂಥದ್ದು ಯಾವುದು ಅಂದ್ರೆ ಶುದ್ಧವಾದಂಥ ಅಧ್ಯಾತ್ಮ ಜ್ಞಾನವೇ ಪವಿತ್ರವಾದದ್ದು. ಮತ್ತೆಲ್ಲವೂ ಹೊಲಸಾಗ್ತಾವೆ. ಬಂಗಾರ ಹೊಲಸಾಗ್ತದ, ಬೆಳ್ಳಿ ಹೊಲಸಾಗ್ತದ, ವಜ್ರ ವೈಡೂರ್ಯಗಳು ಹೊಲಸಾಗ್ತಾವ, ವ್ಯಕ್ತಿಗಳು ಹೊಲಸಾಗ್ತಾರ, ಪ್ರಪಂಚ ಹೊಲಸಾಗ್ತದ, ಎಲ್ಲವೂ ಹೊಲಸಾಗ್ತಾವ. ಆದರೆ ಎಂದಿಗೂ ಹೊಲಸಾಗಲಾರದೆ ಪರಮ ಪವಿತ್ರವಾಗಿ ತೀರ್ಥ ಸ್ವರೂಪವಾಗಿರುವಂಥದ್ದು ಯಾವುದು ಅಂದ್ರೆ ಆತ್ಮವಿದ್ಯೆ ಒಂದೇ ಅಂತ ಹೇಳ್ತಾರೆ. ಅದಕ್ಕೆ ನಾವು ಯಾವುದನ್ನು ಪಡೆಯಬೇಕು? ಆತ್ಮವಿದ್ಯೆಯನ್ನು ಪಡೆಯಬೇಕು. ನಾವೆಲ್ಲರೂ ಜ್ಞಾನಿಗಳಾಗಬೇಕು. ನಮ್ಮ ಗುರಿ ಏನಂದ್ರೆ ತಿಳ್ಕೋಬೇಕು. ಮಂದಿ ಬಗ್ಗೆ ಏನಾಗೈತೆ ತಿಳ್ಕೊಳ್ಳೋದಕ್ಕಿಂತ ನಾವು ಎಲ್ಲಿದ್ದೀವಿ, ಇನ್ನು ಎಷ್ಟು ಸ್ವಚ್ಛ ಆಗಬೇಕಾಗೈತೆ ಅದನ್ನು ತಿಳ್ಕೊಳ್ಳೋದೇ ಜ್ಞಾನ. ದಿನಂಪ್ರತಿಯಾಗಿ ಮನುಷ್ಯ ಒಂದು 10 ನಿಮಿಷರೇ ಜ್ಞಾನಿಗಳ ಮಾತನ್ನು ಕೇಳಬೇಕು. ಈಗೇನು ಮೊಬೈಲ್ ಅದ, ಸಾಕಷ್ಟು ಪ್ರವಚನಗಳು ಅದರಲ್ಲಿ ಬರ್ತಾವ, ಪುಸ್ತಕಗಳದಾವ, ಶ್ರೇಷ್ಠ ಆತ್ಮಜ್ಞಾನಿಗಳು ಬರೆದಂಥ ಗ್ರಂಥಗಳದಾವ, ಶರಣರ ವಚನಗಳು, ಭಗವದ್ಗೀತೆ, ಉಪನಿಷತ್ತುಗಳು, ಅನೇಕ ಶ್ರುತಿ ಸ್ಮೃತಿ ಗ್ರಂಥಗಳೆಲ್ಲ ಅದಾವ. ಇಷ್ಟೆಲ್ಲ ಇದ್ರೂ ನಾವು ಅದನ್ನು ಯಾವುದನ್ನು ಓದಂಗಿಲ್ಲ, ಕೇಳಂಗಿಲ್ಲ. ಬರೇ ಗಪ್ಪಗಾರ ನಮ್ಮದು ಪ್ರಪಂಚವನ್ನೇ ಮಾಡ್ಕೋತ ಹೋದೀವಿ ಅಂದ್ರೆ ಭಾರತ ದೇಶದಾಗ ಹುಟ್ಟೇನು ಲಾಭ ಆಗೋದಿಲ್ಲ. ಈ ದೇಶದಲ್ಲಿ ಹುಟ್ಟಿದ ಲಾಭ ಏನಪ್ಪ ಅಂದ್ರೆ ಜ್ಞಾನಿ ಆದೇವಿ ಅಂದ್ರೆ ಮಾತ್ರ ಈ ದೇಶದಲ್ಲಿ ಹುಟ್ಟಿದ್ದಕ್ಕೆ ಲಾಭ. ಯಾಕೆ ಅಂದರೆ ಭಾರತ ದೇಶದ ಅತ್ಯಂತ ಶ್ರೇಷ್ಠ ಸಂಪತ್ತಂದ್ರೆ ಅಧ್ಯಾತ್ಮ ಜ್ಞಾನ. ಇಡೀ ನಮ್ಮ ದೇಶದ ಋಷಿಮುನಿಗಳು 10,000 ವರ್ಷಗಳಿಂದ ನಮ್ಮ ಸಲುವಾಗಿ ಅಂತ ಜೋಪಾನ ಮಾಡಿಕೊಂಡು ಬಂದದ್ದು ಬಂಗಾರ ಬೆಳ್ಳಿ ಅಲ್ಲ, ಆತ್ಮಜ್ಞಾನವನ್ನು ಜೋಪಾನ ಮಾಡಿಕೊಂಡು ಬಂದರು. ನಮ್ಮ ಸಲುವಾಗಿ ಅದನ್ನು ಕಾಯ್ಕೊಂಡು ಬಂದರು. ಈಗ ಹ್ಯಾಂಗೆ ನೀವು ನಮ್ಮ ಮಗನಿಗಿರಲಿ ಮೊಮ್ಮಗನಿಗಿರಲಿ ಅಂತ ಆಸ್ತಿ ಜೋಪಾನ ಮಾಡಿಕೊಂಡು ಬರ್ತೀರಿ, ಹಂಗೆ ಋಷಿಮುನಿಗಳು ನಾಳೆ ನಮ್ಮ ಭಾರತ ದೇಶದಲ್ಲಿ ಹುಟ್ಟುವಂಥ ಮಕ್ಕಳು ಅಜ್ಞಾನಿಗಳಾಗಬಾರದು, ಶ್ರೇಷ್ಠ ಜ್ಞಾನಿಗಳಾಗಬೇಕು ಅಂತ ತಿಳ್ಕೊಂಡು 10,000 ವರ್ಷದಿಂದ ಜ್ಞಾನವನ್ನು ನಮ್ಮ ದೇಶದ ಋಷಿಗಳು ಜೋಪಾನ ಮಾಡಿಕೊಂಡು ಪರಂಪರಾ ರೂಪದಿಂದ ಉಳಿಸ್ಕೋತ ಇಲ್ಲಿವರೆಗೆ ತಂದು ಮುಟ್ಟಿಸ್ಯಾರ. ಆದರೆ ನಾವು ಮಾತ್ರ ಆ ಕಡೆ ಲಕ್ಷ್ಯ ಇಲ್ಲ ಅನ್ನುವಂಗದೀವಿ. ಏನು ಅಂತ ಹೇಳ್ತಾರೆ ಅವರು, ಸಾವಿರಾರು ಸೂರ್ಯರು ಉದಯ ಆಗ್ಯಾರ, ಚಂದ್ರರು ಉದಯ ಆಗ್ಯಾರ, ಕೋಟ್ಯಾಂತರ ನಕ್ಷತ್ರಗಳ ಆಕಾಶದಲ್ಲಿ ಹೊಳೆಲ ಹತ್ತಿದ್ರು ಕೂಡ ಏನು ಸಾರ್ಥಕ? ಮನೆಯ ಜನರೇ ಮಲಗಿ ನಿದ್ರಿಸುತ್ತಿದ್ದರೆ. ನಾವೆಲ್ಲ 4 ಕಿಟಕಿ ಹಾಕಿ ಬಾಗಲ ಮುಚ್ಚಿ ಒಂದನಲ್ಲಿ 2 ಕೌದಿ ಹೊತ್ಕೊಂಡು ಮಕ್ಕೊಂಡ ಅಂದ್ರೆ ಸೂರ್ಯ ಉದಯ ಆಗಿಲ್ಲತ್ತ ಹೇಳ್ತಾನವು. ಅವನ ಪಾಲಿಗೆ ಹೆಂಗೆ ಸೂರ್ಯ ಉದಯ ಆಗಬೇಕು? ಹಾಗೆ ನಾವೆಲ್ಲರೂ ಕೂಡ ಬರೀ ಜ್ಞಾನ ಅಂದರೆ ಏನು ಮೊಬೈಲ್ದಾಗ ಐತಿ ಅಂತ ತಿಳ್ಕೊಂಡಿದ್ದೀವಿ. ಅಲ್ಲಿ ನಿಜವಾದ ಜ್ಞಾನ ಇಲ್ಲ. ನಿಜವಾದ ಜ್ಞಾನ ಇರುವುದು ಶ್ರೇಷ್ಠ ಗ್ರಂಥಗಳಲ್ಲಿ. ನಿಜವಾದ ಜ್ಞಾನ ಇರುವುದು ಒಬ್ಬ ಬ್ರಹ್ಮನಿಷ್ಠನಾದಂಥ ಮಹಾತ್ಮನ ಹತ್ತಿರ, ಒಬ್ಬ ಶ್ರೇಷ್ಠ ತಪಸ್ವಿಯಾದ ಗುರುವಿನ ಹತ್ತಿರ ಅಂತಹ ಜ್ಞಾನ ಇರ್ತದೆ. ಆ ಜ್ಞಾನವನ್ನು ನಾವು ತಿಳ್ಕೊಂಡು ಏನಾಗಬೇಕು? ಮುಕ್ತರಾಗಿ ಹೋಗಬೇಕು. ನಾವು ಜಗತ್ತಿಗೆ ಬಂದದ್ದು ಎದಕ್ಕಪ್ಪ ಅಂದ್ರೆ ಜ್ಞಾನಿಯಾಗಿ ಹೋಗಲಾಕ ಬಂದಂಥವರು. ಹೀಗಾಗಿ ಇಡೀ ವಿಶ್ವದಲ್ಲಿ ಅತ್ಯಂತ ಶ್ರೇಷ್ಠ 2 ಸಾಧನೆಗಳು ಯಾವುವು ಅಂದ್ರೆ, ಒಂದನೇದ್ದು ಧ್ಯಾನ, ಎರಡನೇದ್ದು ಜ್ಞಾನ. ಇದ್ರ ಜೊತೆಗೆ ಏನಪ್ಪ? ಬಾನ, ಹೊಟ್ಟೆ ಪುರತೆ
ಅದ ಭಾಳ ಮುಖ್ಯ ಅಲ್ಲ. ಮತ್ತು ನಮಗೇನಾಗೈತಿ ಅಂದ್ರೆ ಹೊಟ್ಟೆ ತುಂಬ ಊಟ, ಕಣ್ಣು ತುಂಬ ನಿದ್ದೆ, ಮೈ ತುಂಬ ಕೆಲಸ, ಇವ ಮೂರು ಭಾಳ ದೊಡ್ಡ ತಿಳ್ಕೊಂಡಿದ್ದೀವಿ ನಾವು. ಇವು ಬೇಕ. ಇದಕ್ಕಿಂತ 1000 ಪಟ್ಟು ಮಹತ್ವದ್ದು ಯಾವುದು ಅಂದ್ರೆ ಧ್ಯಾನ. ಹಿಂದಿನ ಋಷಿಮುನಿಗಳು ಎಂದ ಧ್ಯಾನ ಮಾಡಿಲ್ಲಲ್ಲ, ಅಂದ ಊಟ ಸಹಿತ ಮಾಡಿಲ್ಲ, ಅಷ್ಟು ಧ್ಯಾನದ ಮೇಲೆ ನಿಷ್ಠ ಇತ್ತವ್ರದ್ದು. ಎಂದ ತಿಳ್ಕೊಂಡಿಲ್ಲ, ಎಂದ ಒಂದು ಹೊಸ ಮಾತನ್ನು ಕಲೀಲಿಲ್ಲ, ಎಂದ ಮಹಾತ್ಮರ ಪ್ರವಚನವನ್ನು ಕೇಳಲಿಲ್ಲ ಅಲ್ಲ, ಅಂದ ಊಟ ಸಹಿತ ಅವರು ಮಾಡಿಲ್ಲ. ಅಂದರೆ ಎಷ್ಟು ಇವೆರಡನ್ನು ಅವರು ಪ್ರೀತಿಸ್ತಿದ್ರು. ನಮಗೆಲ್ಲ ಅಂಥ ನಿಷ್ಠ ಐತಿ. ಈಗ ಹುಡುಗರು ಊಟ ಮಾಡೋದಿಲ್ಲ. ವಾಟ್ಸಪ್ ಓಪನ್ ಮಾಡಲಿಲ್ಲ ಅಂದ್ರೆ, ಫೇಸ್ಬುಕ್ ಓಪನ್ ಮಾಡಲಿಲ್ಲ ಅಂದ್ರೆ, ಮೊಬೈಲ್ ಕೊಡಲಿಲ್ಲ ಅಂದ್ರೆ ಮಾತ್ರ ಇವರು ಊಟನ ಮಾಡಂಗಿಲ್ಲ. ನೀವು ಅವರು ಮೊಬೈಲ್ ಕಸ್ಕೋರಿ, ಒಂದು ವಾರ ಊಟ ಬಿಟ್ಟು ಸತ್ತ ಬಿಡ್ತಾರವರು. ನಿಮ್ಮ ಹುಡುಗರು ನಿಮಗೆ ಬ್ಯಾಡಾಗಿದ್ದು ಅಂದ್ರೆ ಮೊಬೈಲ್ ಕಸ್ಕೊಂಡ್ಬಿಡು, ತಾನು ಸತ್ತು ಬಿಡ್ತಾನವ. ಇಟ್ಟು ಜೀವ ಎಲ್ಲಿಟ್ಟಾನಿವ? ಮೊಬೈಲ್ದೊಳಗೆ ಇಟ್ಟಾನ. ಆದ್ರೆ ಇದೆಲ್ಲವನ್ನು ಬಿಟ್ಟು ಮಹಾತ್ಮರ ಪ್ರವಚನ, ಅದ್ವಿತೀಯವಾದಂಥ ಗ್ರಂಥಗಳ ಜ್ಞಾನ, ಅಷ್ಟೇ ಅಲ್ಲದೆ ಧ್ಯಾನ, ಇವುಗಳನ್ನು ಮಾಡಬೇಕು. ಆವಾಗ ನಮ್ಮ ಜೀವನ ಸಾರ್ಥಕ ಆಗ್ತದೆ. ಮನಸ್ಸ ಅಂತರ್ಮುಖಿ ಆಗಲಿಕ್ಕೆ ಸಾಧನ ಯಾವುದು ಅಂದರೆ ಇವ ಎರಡು, ಒಂದು ಧ್ಯಾನ, ಇನ್ನೊಂದು ಜ್ಞಾನ. ಇದಕ್ಕೆ ನಮ್ಮತ್ತ ನಾವು ನೋಡಲಿಕ್ಕೆ ಇರುವಂಥ ದಾರಿ ಇದು. ಇನ್ನು ಪ್ರಪಂಚ ಮಾಡೋರಿಗಂತೂ ಐತ್ಲೇ ಅದು. ಕಣ್ಣು ತೆಗೆದ್ರೆ ಸಾಕು ಪ್ರಪಂಚ ಕಾಣತೈತಿ. ಕಣ್ಣು ತೆಗೆಯೋದ್ರೊಳಗಾಗಿ ಒಂದು ಕಡೆ ಹೂ ಅರಳಿರ್ತೈತೆ, ಇನ್ನೊಂದು ಕಡೆ 4 ಮುಳ್ಳು ಕಂಟಿ ಬೆಳೆದು ನಿಂತಿರ್ತಾವೆ. ಪ್ರಪಂಚ ಅಂದ್ರೆ ಹಿಂಗನ. ಇದು ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ. ನೆಗ್ಗಿನ ಮುಳ್ಳಿದ್ದಂಗೆ 2 ಮುಳ್ಳು ಕೆಳಗಿರ್ತಾವೆ, 1 ಮುಳ್ಳು ಮ್ಯಾಲಿರ್ತೈತಿ, ನೆಗ್ಗಿನ ಮುಳ್ಳ. ಹಂಗೆ ಈ ಪ್ರಪಂಚ ಅಂದರೆ ಯಾವಾಗಲೂ ಇದೇ ರೀತಿಯಾಗಿರುವಂಥದ್ದು. ಈ ಕಡೆ ಲಕ್ಷ್ಯ ಕೊಡುವುದಕ್ಕಿಂತಲೂ ನಿನ್ನ ಆತ್ಮದ ಕಡೆಗೆ ನೀನು ಲಕ್ಷ್ಯ ಕೊಟ್ಟಿ ಅಂದ್ರೆ ಅವಿರಳ ಜ್ಞಾನಿಯಾಗಿ ಸಂತ ಮಹಾತ್ಮನಾಗಿ ಹೋಗ್ತಿ. ಅದಕ್ಕೆ ನಮ್ಮ ಮನಸ್ಸಿಗೆ 2 ಮುಖಗಳು. ಒಂದು ಪ್ರಪಂಚದ ಕಡೆಗೆ ಹೋಗ್ತದ, ಆ ಕಡೆ ಹೋತು ಅಂದ್ರೆ ದುಃಖಿಯಾಗಿ ಬರ್ತದ. ನಮ್ಮ ಆತ್ಮದ ಕಡೆಗೆ ತಿರುಗಿ ನೋಡಿತು ಅಂದ್ರೆ ಮೋಕ್ಷ ಸುಖವನ್ನು ಅನುಭವಿಸ್ತದ. ಯಾಕಡೆ ಹೋಗ್ಬೇಕತ್ ನಾವು ನಿರ್ಧಾರ ಮಾಡಬೇಕು. ಏನು ಜತ್ತಿಗೆ ಹೋಗಬೇಕು, ಏನು ಈ ಕಡೆ ಹೋಗಬೇಕು, ಕರ್ನಾಟಕಕ್ಕೆ ಹೋಗಬೇಕು, ರೋಡ್ ಯಾಕಡೆ ಚಲೋ ಇರ್ತಾವೆ ಆ ಕಡೆ ಹೋಗ್ರಿ. ಮತ್ತು ಈ ಜತ್ತಿ ರೋಡ ಇವು ಎಲ್ಲ ಈ ಕಡೆ ಹೋದ್ರಿ ಅಂದ್ರೆ ಮುಗಿದ ಹೋದ ಕೆಲಸ. ಮೇಯಾಗಿ ಎಲ್ಲೂ ಎಟ್ಟದಾವ ಕೈ ಹೆಚ್ಚೆಚ್ಚು ನೋಡ್ಬೇಕಾಕೈತಿ. ಕರ್ನಾಟಕದ ಕಡೆ ಹೋದ್ರೆ ಅಂದ್ರೆ ತುಸು ರೋಡ್ ಅದು ಚಲೋ ಅದಾವು, ಹೋಗಿ ದೊಡ್ಡ ದೊಡ್ಡ ಸಿಟಿಗೆರೆ ಮುಟ್ತೀರಿ, ಮುಂದೆ ನ್ಯಾಷನಲ್ ಹೈವೇ ಹತ್ತಾವ. ಯಾಕಡೆ ಹೋಗಬೇಕು ಅಂತ ನಾವು ನಿರ್ಣಯ ಮಾಡಬೇಕು. ಬರೇ ಪ್ರಪಂಚದ ಕಡೆ ಹೋಗಬೇಕು ಅಂತ ನಿರ್ಣಯ ಮಾಡಿದೆ ಅಂದ್ರೆ 100 ವರ್ಷ ದುಡದು ಸತ್ತು ಹೋಗ್ತೀವಿ ಹೊರತು ನಿನಗೆ ಸಮಾಧಾನ ಶಾಂತಿ ಸಿಗಂಗಿಲ್ಲ. ಅದೇ ನಿನ್ನ ಮನಸ್ಸನ್ನು ನಿನ್ನ ಆತ್ಮದ ಕಡೆಗೆ ತಿರುಗಿಸಿ ನೋಡಿದೆ ಅಂದ್ರೆ ನಿನ್ನ ಮನ್ಯಾಗಿದ್ದನ ನೀ ಮುಕ್ತನಾಗ್ತಿ, ದೇವರಾಗಿ ಹೋಗ್ತಿ ಅಂತ ಋಷಿ ಮುನಿಗಳು ಹೇಳ್ತಾರೆ. 2 ಐತಿ. ಆಯ್ಕೆ ನಮಗೆ ಬಿಟ್ಟದ್ದು. ಏನು ಪ್ರಪಂಚದ ಕಡೆಗೆ ಭಾಳ ಲಕ್ಷ್ಯ ಕೊಡಬೇಕು, ಏನು ಪರಮಾರ್ಥದ ಕಡೆಗೆ ಲಕ್ಷ್ಯ ಕೊಡಬೇಕು, 2 ನಮ್ಮಲ್ಲೇನ ಐತೆ ಅದು. ಅದಕ್ಕೆ ನಾವು ಆದಷ್ಟು ಅಧ್ಯಾತ್ಮದ ಕಡೆಗೆ ಲಕ್ಷ್ಯ ಕೊಟ್ಟು 23 ತಾಸು ಪ್ರಪಂಚ ಮಾಡ್ರಿ ಬೇಡ ಅನ್ನಂಗಿಲ್ಲ. ಹೊತ್ತುಕೊಂಡು ಕುಣಿರಿ ಪ್ರಪಂಚ, ಯಾರೂ ಬೇಡ ಅನ್ನಂಗಿಲ್ಲ. ನಿಮ್ಮದ ಪ್ರಪಂಚ, ನಿಮ್ಮದ ಹೊಲ, ನಿಮ್ಮ ಮಂದಿ ಮಕ್ಕಳ ಬಂಧು ಬಳಗ ಎಲ್ಲ ಇರ್ತೈತಿ. ಆದರೆ 1 ತಾಸರೇ ಮನುಷ್ಯ ಪರಮಾರ್ಥವನ್ನು ಮಾಡಬೇಕು. ಅವಾಗ 23 ತಾಸಿನಾಗ ಆದದ್ದು ಹೊಯ್ದಾಟೆಲ್ಲ ಶಾಂತ ಆಗ್ತೈತಿ. ಜರ್ ನೀವು ಎಲ್ಲರೇ 24ಕ್ಕೆ 24 ತಾಸು ಪ್ರಪಂಚನ ಮಾಡಿದ್ರಿ ಅಂದ್ರೆ ಹುಚ್ಚಾಗಿ ಹೋಗಬೇಕಾಗ್ತದ. ಸಮಾಧಾನ ಶಾಂತಿ ಸಿಗಲಕ್ಕೆ ಸಾಧ್ಯನೇ ಇಲ್ಲ. ಪ್ರಪಂಚದಾಗ ಎಲ್ಲಿ ಸಮಾಧಾನ ಶಾಂತಿ ಅದ? ಆದ್ದರಿಂದ ಇವೆರಡನ್ನೂ ಸಮನಾಗಿ ದೂಗಿಸಿಕೊಂಡು
ನಿಮ್ಮ ಹೊಲ ಮನೆ ಕೆಲಸನೂ ಮಾಡಿರಿ, ಪ್ರಪಂಚವನ್ನು ಮಾಡಿರಿ, ಅದರ ಜೊತೆಗೆ ಪರಮಾರ್ಥಕ್ಕಾಗಿ 1-2 ತಾಸು ಮೀಸಲಾಗಿಟ್ರಿ ಅಂದ್ರೆ ನಿಮ್ಮ ಜೀವನ ಸಾರ್ಥಕವಾಗ್ತದ, ಕೃತಾರ್ಥವಾಗ್ತದ, ಧನ್ಯವಾಗ್ತದ. ಅಂತಹ ಜೀವನ ನಮ್ಮೆಲ್ಲರದಾಗಲಿ. ನಾವೆಲ್ಲರೂ ಅಧ್ಯಾತ್ಮ ವಿದ್ಯೆಯ ವಾರಸುದಾರರಾಗೋಣ. ನಾವೆಲ್ಲರೂ ಕೂಡ ಆ ದಿವ್ಯವಾದ ವಿದ್ಯೆಯನ್ನು ಪಡೆಯೋಣ. ಅದರ ಲಾಭ ನಮ್ಮದಾಗಲಿ ಅಂತ ಹೇಳಿ